ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ದೇವರು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಪ್ರತಿನಿತ್ಯದಂತೆ ಈ ದಿನವೂ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದಿಯಲ್ಲಿರುವ ಧರ್ಮೋಪದೇಶ ಕಾಂಡ ಎಂಬ ಪುಸ್ತಕ, ಅದರಲ್ಲಿ 5ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ನಿನ್ನ ದೇವರಾದ ಯೆಹೋವನ ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ತಂದೆ ತಾಯಿಗಳ ಕುರಿತಾಗಿ ದೇವರು ನಮಗೆ ತಿಳಿಸುವವನಾಗಿದ್ದಾನೆ. ಯಾಕಂದರೆ ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು ಬೀದಿಯಲ್ಲಿರುವಂಥದ್ದು, ಆಶ್ರಮಗಳಲ್ಲಿರುವಂಥದ್ದು, ಅನಾದಿಗಳಾಗಿರುವಂಥದ್ದು. ಎಷ್ಟೋ ಜನ ತಂದೆ ತಾಯಿಗಳು ವಿಧವಾದಂಥ ಪರಿಸ್ಥಿತಿಗಳಿರುವುದನ್ನು ನಾವು ನೋಡುತ್ತೇವೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ನೋಡುವ ನನ್ನ ಜೊತೆಯ ಸೇವಕರೇ, ನಿಜವಾಗಲಿ ನಾವಿವತ್ತು ವೇದಾಂತಗಳನ್ನು ಮಾತನಾಡುತ್ತೇವೆ, ಆದರೆ ನಮ್ಮ ತಂದೆ ತಾಯಿಗಳ ಬಗ್ಗೆ ನಾವು ಗಮನ ಹರಿಸುವುದು ತುಂಬ ಕಡಿಮೆ. ಅವರನ್ನು ಪರಂಪರಿಸುವುದು ತುಂಬ ಕಡಿಮೆ. ನೋಡುತ್ತಿರುವ ತಂದೆ ತಾಯಿಗಳನ್ನು ಪರಂಪರಿಸ್ತಿರುವ ಪ್ರತಿಯೊಬ್ಬರಿಗೂ ನಾನು ವಂದನೆ ಸಲ್ಲಿಸ್ತೀನಿ. ನಿಮ್ಮನ್ನು ದೇವರಿನ್ನ ಹೇರಳವಾಗಿ ನಿಮ್ಮ ದಿನಗಳನ್ನು ಹೆಚ್ಚಿಸಲಿ ಎಂಬುದಾಗಿ. ಯಾಕೆಂದರೆ ದೇವರು ಹೇಳುವಂಥ ವಿಷಯ ಏನಂತಂದರೆ, ಯಾರು ತಂದೆ ತಾಯಿಗಳನ್ನು ಸನ್ಮಾನಿಸ್ತಾರೋ ಅವರು ಇರುವಂಥ ದೇಶದಲ್ಲಿ ಬಹುಕಾಲ ಅವರು ಇರುವಂತೆ ನಾನು ಮಾಡುತ್ತೇನೆ, ಅವರಿಗೆ ಮೇಲುಗಳನ್ನು ಮಾಡುತ್ತೇನೆ ಎಂಬುದಾಗಿ. ಆದರೆ ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಯವನಸ್ಥರು ತಂದೆ ತಾಯಿಗಳ ಮಾತುಗಳನ್ನು ತಿರಸ್ಕರಿಸಿ, ಅವರು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇವತ್ತು ಅವನ ಕಾಲಲ್ಲಿರುವ ಚಪ್ಪಲಿಂದ ತಲೆವರೆಗೂ ಅವನು ಹಾಕೋ ಪ್ರತಿ ಶರ್ಟು, ಪ್ರತಿ ವಸ್ತುಗಳು ಆ ತಂದೆ ತಾಯಿ ಯಾವ ರೀತಿಯಲ್ಲಿ ಪ್ರಯಾಸಪಟ್ಟು ತರ್ತಾರೋ ಅನ್ನೋದು ಗೊತ್ತಿಲ್ಲದೆ, ಅವನು ಯೋಚಿಸದೆ ಇವತ್ತು ಎಷ್ಟೋ ಜನ ಯವನಸ್ಥರು ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡುತ್ತಾರೆ. ತಂದೆ ತಾಯಿಗಳ ಮಾತುಗಳನ್ನು ತಿರಸ್ಕರಿಸಿ ಇವರು ಇಷ್ಟಾನುಸಾರವಾಗಿ ಅವರನ್ನು ಹಿಂಸೆ ಪಡಿಸುವಂಥ ಎಷ್ಟೋ ಮಕ್ಕಳನ್ನು ನಾವು ನೋಡುತ್ತೇವೆ. ಹಾಗೆ ಮದುವೆ ಆಗಿರುವಂಥ ಮಧ್ಯಸ್ಥಿಗರನ್ನು ನಾವು ನೋಡುವಾಗ, ಕುಟುಂಬ ಬಂದ ಕೂಡಲೇ, ಹೆಂಡತಿ ಬಂದ ಕೂಡಲೇ, ಮಕ್ಕಳು ಆದ ಕೂಡಲೇ ನಾವು ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿ ಮಕ್ಕಳ ಮೇಲೆ ಹೆಚ್ಚಿನ ಆಪ್ಯಾಯತೆ, ಪ್ರೀತಿಯನ್ನು ತೋರಿಸುತ್ತಾ ಇವರನ್ನು ನಾವು ಅನಾದಿಗಳನ್ನು ಮಾಡಿ ಬಿಡುವುದನ್ನು ನಾವು ಎಷ್ಟೋ ಜನರು ನಾವು ನೋಡ್ತಾ ಇದ್ದೇವೆ. ನಿಜವಾಗಲಿ ಇವತ್ತು ನಮ್ಮ ಹೆಂಡತಿ, ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಪ್ರೀತಿಸ್ತಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿಗಳನ್ನ ನಾವು ಪ್ರೀತಿಸ್ಬೇಕಂದೇಳಿ ಇವತ್ತು ದೇವರು ಹೇಳ್ತಾನೆ. ಯಾಕೆಂದರೆ ಅವರಿಗಿದ್ದರೆ ಇನ್ನೊಂದು 10-20 ವರ್ಷಗಳ ಕಾಲ ಅಷ್ಟೇ. ಆದರೆ ಹೆಂಡತಿ ಇರೋವರೆಗೂ ನಾವು ಇಲ್ಲ, ನಮ್ಮ ಮಕ್ಕಳು ನಾವು ವೃದ್ಧರಾದರೂ ಕೂಡ ಅವರಿನ್ನ ಈ ಲೋಕದಲ್ಲಿ ಇರುವಂಥವರಾಗಿರ್ತಾರೆ. ಆ ಕಾರಣದಿಂದ ನಮ್ಮನ್ನು ಬಿಟ್ಟು ಹೋಗುವಂಥವರಿಗಾಗಿ ನಮ್ಮ ತಂದೆ ತಾಯಿಗಳನ್ನು ನಾವು ಪರಂಪರಿಸಬೇಕು, ಸನ್ಮಾನಿಸಬೇಕು, ಗೌರವಿಸಬೇಕು, ಆಧರಿಸಬೇಕೆಂದೇಳಿ ದೇವರು ಇವತ್ತು ನಮಗೆ ತಿಳಿಸುವನಾಗಿದೆ. ಯಾರೆಲ್ಲ ಗೌರವಿಸಿ ಆಧರಿಸ್ತಾರೋ ಅವರಿಗೆ ಬಹುಕಾಲ ಈ ಲೋಕದಲ್ಲಿ ಮೇಲುಗಳಾಗಲಿಕ್ಕೆ ಸಾಧ್ಯ. ಇಲ್ಲದವರಿಗೆ ಮೇಲೂ ಇಲ್ಲ, ಬಹುಕಾಲವಿಲ್ಲ, ಅವರಿಗೆ ಹೆಚ್ಚಾಗಿ ಪರಲೋಕ ರಾಜ್ಯವಿಲ್ಲ. ಯಾಕಂದರೆ ಇದು ದೇವರು ಕೊಟ್ಟ ಆಜ್ಞೆ ಆಗಿರೋದ್ರಿಂದ ದಯಮಾಡಿ ಈ ಉದಯ ಕಾಲದಲ್ಲಿ ನೋಡ್ತಿರುವ ಈ ಕಾರ್ಯಕ್ರಮ ನೋಡ್ತಾ ಪ್ರತಿಯೊಬ್ಬರು ತಂದೆ ತಾಯಿಗಳನ್ನ ಪ್ರೀತಿಸಿರಿ, ಗೌರವಿಸಿರಿ, ಸನ್ಮಾನಿಸಿರಿ, ಅವ್ರನ್ನ ಆಧರಿಸಿರಿ, ಆಶೀರ್ವಾದ ಹೊಂದಿರಿ, ಬಹುದಿನ ಬದುಕಿ ಬಾಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುತ್ತೇನೆ ನಾನು ನಿಮಗಾಗಿ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬ ನಿನ್ನ ಆಜ್ಞೆ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸುವಂತೆ ನಮ್ಮ ಹೃದಯಗಳನ್ನು ಬಲಪಡಿಸಿ, ನಮ್ಮ ಕಾರ್ಯಗಳನ್ನು ದೇವರೇ, ನಮ್ಮ ಚಿಂತನೆಗಳು ದೇವರೇ ಇರುವುದೆಲ್ಲವನ್ನು ತೆಗೆದು ತಂದೆ ತಾಯಿಗಳನ್ನು ಕರ್ತನೆ ಸನ್ಮಾನಿಸುವಂತೆ ಮಾಡಪ್ಪ. ನೀನೇ ಆಶೀರ್ವಾದ ಮಾಡು. ನೋಡೋ ಪ್ರತಿ ಸ್ನೇಹಿತರು ಅವರ ತಂದೆ ತಾಯಿಗಳನ್ನು ಗೌರವಿಸುವಂತೆ, ಆಧರಿಸುವಂತೆ ಕರ್ತನೆ ನೀನು ಅವರನ್ನು ಆಶೀರ್ವದಿಸು, ನೀನೇ ಬಲಪಡಿಸು. ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಬಹುಕಾಲ ಬದುಕಿರಿ, ಮೇಲುಗಳನ್ನು ಹೊಂದಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.